ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಸಿದ್ದೇಶ್ವರ ಶ್ರೀಗಳು ನಡೆದಾಡೋ ದೇವರು. ನಿನ್ನೆ ಅವರು ಗುರುನಮನ ಕಾರ್ಯಕ್ರಮ ಬಿಜಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೀತು. ಗುರುವಿನ ನೆನೆಸಿಕೊಳ್ಳೋದು ಅತ್ಯಂತ ಮಹತ್ವದ ಕೆಲಸ. ಶತಮಾನದ ಸಂತ ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಹೇಳಬೇಕಾದ್ರೆ, ಮಹಾತ್ಮರು ನಡೆದಂತೆ ನುಡಿದರು. ಅವರ ಬದುಕೆ ಜಗತ್ತಿಗೆ ಒಂದು ಸಂದೇಶ. ವಿಜಯಪುರ ಜ್ಞಾನಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಬದುಕಿದ್ದು ಹೀಗೆ. ಅವರು ಎಂದು ಯಾರಿಗೂ ಹೀಗೆ ಮಾಡಿರಿ ಹಾಗೆ ಮಾಡಿರಿ ಎಂದು ಆಜ್ಞೆ ಮಾಡಿದವರಲ್ಲ. ಹೀಗೆ ಮಾಡಿದರೆ ಹೇಗೆ ಬರುತ್ತದೆ ಎಂದು ನಮ್ಮನ್ನೇ ಕೇಳುತ್ತಿದ್ದರು. ಚೆನ್ನಾಗಿರ್ತದೆ ಎಂದು ತಾವು ಹೇಳಿದಾಗ ಹಾಗಾದರೆ ಹಾಗೆ ಮಾಡಿರಿ ಅನ್ನುತ್ತಿದ್ದರು. ನಾವೇ ಚೆನ್ನಾಗಿರ್ತದೆ ಎಂದು ಹೇಳಿದ ಮೇಲೆ ನಾವು ಹಾಗೆ ನಡೆಯಲೇಬೇಕಾಗುತ್ತಿತ್ತು. ಇದು ಪೂಜ್ಯರು ಕಲಿಸುವ ನೀತಿ ಬೋಧನೆಯ ವಿಧಾನವಾಗಿತ್ತು. ಪ್ರವಚನಿಕೆ ಕಾರ್ಯಕ್ರಮಕ್ಕೆ ಸರಿಯಾಗಿ ಬರಬೇಕೆಂದು ಎಂದೂ ಯಾರಿಗೂ ಹೇಳಲಿಲ್ಲ. ತಾವೇ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದರು. ಅಂತೆ ಅವರ ಪ್ರವಚನಕ್ಕೆ ಸಾವಿರ ಜನ ಒಂದು ಕ್ಷಣ ತಡ ಮಾಡದೆ ಓಡೋಡಿ ಬರುತ್ತಿದ್ದರು. ಪೂಜ್ಯರ ದೈನಂದಿನ ಜೀವನವು ಅಷ್ಟೇ ಅಚ್ಚುಕಟ್ಟಾಗಿತ್ತು. ಅವರು ಮಲಗುವ, ಏಳುವ, ಪೂಜೆ, ಪ್ರಸಾದ, ಪಾಠ, ಪ್ರವಚನ, ಸಂದರ್ಶನ ಎಲ್ಲವೂ ನಿಗದಿತ ಸಮಯಕ್ಕೆ ಸರಿಯಾಗಿ ನಡೀತಿದ್ದು. ಅವರ ಧ್ಯಾನ ಪೂಜೆ ಸಮಯದಲ್ಲಿ ಗಣ್ಯ ವ್ಯಕ್ತಿಗಳು ಬಂದರೂ ಕೂಡ ಅವರು ತಮ್ಮ ಧ್ಯಾನ ಪೂಜೆ ಬಿಟ್ಟು ಬರ್ತಿಲ್ಲ. ಕನಿಷ್ಠ ನಿಮಿತ್ತವಾದರು. ಭಕ್ತರು ಆಶ್ರಮದ ಪವಿತ್ರ ಪರಿಸರದಲ್ಲಿ ಸ್ವಲ್ಪ ಸಮಯ ಕಳೆಯಲಿ, ಪ್ರಶಾಂತಿಯನ್ನು ಅನುಭವಿಸಲಿ ಎಂಬುದು ಅವರ ಸದಿಚ್ಛೆಯಾಗಿರಬೇಕು. ಪೂಜ್ಯರ ಪ್ರವಚನಕ್ಕಾಗಿ ಒಂದೊಂದು ಊರಿನವರು 10 ವರ್ಷ ಕಾಯ್ತಿದ್ರು. ಅವರ ಊರಿಗೆ ಪ್ರವಚನಕ್ಕೆ ಹೋಗುವಾಗ ಪೂಜ್ಯರು ಹೇಳ್ತಿದ್ರು, ನನ್ನ ಬಳಗ ಭಾಳ ದೊಡ್ಡದು, ಅವರಿಗೆ ನೀವು ಅನ್ನದ ವ್ಯವಸ್ಥೆ ಮಾಡಿದರೆ ನಾನು ನಿಮ್ಮವರಿಗೆ ಬರುತ್ತೇನೆ ಎಂದರು. ಪೂಜ್ಯರು ಜ್ಞಾನದಾಸೋಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು ಅದಕ್ಕಿಂತಲೂ ಹೆಚ್ಚು ಅನ್ನದಾಸೋಕ್ಕೆ ಮಹತ್ವ ಕೊಡ್ತಿದ್ರು. ಹಸಿದವರಿಗೆ ಅಧ್ಯಾತ್ಮವನ್ನು ಹೇಳುವುದು ಮಹಾಪಾಪ ಎಂದು ಸ್ವಾಮಿ ವಿವೇಕಾನಂದರ ಮಾತನ್ನು ಇಲ್ಲಿ ತಾವು ಸ್ಮರಿಸಬಹುದು. 50 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ. ಮಲ್ಲಿಕಾರ್ಜುನ ಸ್ವಾಮಿಗಳ ಹತ್ತಿರ ಬಂದು ಭಕ್ತರು ಪೂಜ್ಯರ ದರ್ಶನಾಶೀರ್ವಾದ ಪಡೆದು ಗುರುದಕ್ಷಿಣೆ ಎಂದು ಹಣದ ರೂಪದಲ್ಲಿ ಕಾಣಿಕೆ ನೀಡಿ ಹೋಗ್ತಿದ್ರು. ಆಗ ಪೂಜ್ಯರು ವಿಜಯಪುರದ ಕರಡಿ ಆಶ್ರಮದಲ್ಲಿ ಇರ್ತಿದ್ದರು. ಇಲ್ಲಿ ಹಲವರು ಜನ ಸಾಧಕರು ಶಿಷ್ಯರಿದ್ದರು. ಮಹಾನ್ ತ್ಯಾಗಿಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು ಎಂದು ಯಾರೆಂದಿಗೂ ಹಣ ಸ್ವೀಕರಿಸರವರಲ್ಲ. ಶಿಷ್ಯರ ದೈನಂದಿನ ಖರ್ಚಿಗೆ ಇರಲಿ ಎಂದು ಪೂಜ್ಯರು ಗುರುದಕ್ಷಿಣೆಯು ಆಶ್ರಮದಲ್ಲಿದ್ದ ಸಾಧಕತ್ರ ಕೊಡಲು ಹೇಳ್ತಿದ್ದರು. ಈ ಚಿಕ್ಕ ಹಣಕಾಸಿನ ವ್ಯವಹಾರವನ್ನು ಸಿದ್ದೇಶ್ವರ ಸ್ವಾಮಿಗಳಿಗೆ ಗುರುಗಳು ವಹಿಸಿದ್ದರು. ಸಿದ್ದೇಶ್ವರ ಸ್ವಾಮಿಗಳು ಈ ಹಣವನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಅದರ ಮೇಲೆ ಒಂದು ಪೆನ್ನು ಮತ್ತು ನೋಟ್ಬುಕ್ಕನ್ನು ಇಟ್ಟು ತಮಗೆ ಖರ್ಚಿಗೆ ಬೇಕಾದಷ್ಟು ಹಣವನ್ನು ತೆಗೆದುಕೊಂಡು ನೋಟ್ಬುಕ್ಕದಲ್ಲಿ ಬರೆದಿಡಲು ಎಲ್ಲ ಗುರು ಬಂಧುಗಳು ಹೇಳಿದರು. ಹೀಗೆ ಹೇಳಿದ ಸ್ವಲ್ಪ ಸಮಯದಲ್ಲಿ ಪೆಟ್ಟಿಗೆ ಬರಿದಾಗಿ ಹೋಗ್ತಿತ್ತು. ಇದನ್ನು ನೋಡಿದ ಮಲ್ಲಿಕಾರ್ಜುನ ಸ್ವಾಮಿಗಳು ಇವರಿಗೆ ಹಣಕಾಸಿನ ವ್ಯವಹಾರವನ್ನು ಬಿಡಿಸಿ ಜ್ಞಾನಾರ್ಜನೆಯ ತೊಡಗಿಸಿದರು. ಮಹಾನ್ ಜ್ಞಾನಿಗಳನ್ನಾಗಿ ಮಾಡಿದರು. ಇದೊಂದು ದೊಡ್ಡ ಧರ್ಮಸಭೆ. ಇದರಲ್ಲಿ ಅನೇಕ ಪೂಜ್ಯರುಗಳು, ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಅದರಲ್ಲಿ ಸಿದ್ದೇಶ್ವರ ಶ್ರೀಗಳು ಇದ್ದರು. ಅಲ್ಲಿರುವ ಎಲ್ಲ ಶ್ರೀಗಳು ತ್ಯಾಗದ ಸಂಕೇತವಾಗಿರ ಕಾವಿ ಅಥವಾ ಭಗವ ಬಟ್ಟೆ ಧರಿಸಿದರು. ಸಿದ್ದೇಶ್ವರ ಶ್ರೀಗಳು ಮಾತ್ರ ಬಿಳಿ ಬಟ್ಟೆ ಧರಿಸಿದರು. ಗುರುದೇವರ ಆಶೀರ್ವಚನದ ಮಧುರ ವಾಣಿಯನ್ನು ಎಲ್ಲರೂ ಮಂತ್ರಮುಗ್ಧವಾಗಿ ಕೇಳುತ್ತಿದ್ದರು. ಅವರ ಆಶೀರ್ವಾದ ಮುಗಿದಂತೆ ಒಂದು ಪುಟಾಣಿ ಮಗು ಗುರುದೇವರ ಬಳಿಗೆ ಬಂದು ಒಂದು ಚೀಟಿಯನ್ನು ಅವರ ಕೈಗೆ ಕೊಟ್ಟು ನಮಸ್ಕರಿಸಿತು. ಅದರಲ್ಲಿ ಬರೆದದ್ದು ಏನೆಂದರೆ, ಎಲ್ಲ ಪೂಜ್ಯರು ಕಾವಿ ಧರಿಸಿದ್ದಾರೆ, ನೀವೇ ಏಕೆ ಧರಿಸಿಲ್ಲ? ಈ ಪ್ರಶ್ನೆಗೆ ನೀವು ದಯವಿಟ್ಟು ಉತ್ತರಿಸಬೇಕು. ಅದನ್ನು ನೋಡಿದ ಸಿದ್ದೇಶ್ವರ ಶ್ರೀಗಳು ನಸುನಗುತ್ತಾ ಎದ್ದು ನಿಂತು ಹೇಳಿದರು, ಕಾಯಿ ಹಣ್ಣಾದ ಮೇಲೆ ಬಣ್ಣ ಬರುತ್ತದೆ. ಎಲ್ಲ ಶ್ರೀಗಳು ಆಧ್ಯಾತ್ಮ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳವರೆಗೆ ದುಡಿದು ಪಕ್ವವಾಗಿದ್ದಾರೆ. ಅದರಿಂದ ಅವರ ಬಟ್ಟೆ ಬಣ್ಣ ಬಂದಿದೆ, ದೈವಿ ಕಳೆ ಬಂದಿದೆ. ನಾನು ಇನ್ನೂ ಕಾಯಿಯಾಗಿದ್ದೇನೆ, ಅದರಿಂದ ನನ್ನ ಬಟ್ಟೆಗೆ ಬಣ್ಣ ಬಂದಿಲ್ಲ, ನಾನು ಕಾವಿ ಧರಿಸಿಲ್ಲ. ಸಿದ್ದೇಶ್ವರ ಶ್ರೀಗಳ ಸುಮಧುರವಾದ ನಯವಿನಯದ ಈ ಮಾತನ್ನು ಕೇಳಿದರೆ ತಡ ಆ ಧರ್ಮಸಭೆಯಲ್ಲಿದ್ದ ಎಲ್ಲ ಪೂಜ್ಯರು ಭಕ್ತರು ಸಂತಸದಿಂದ ಕರ್ತಾಡನ ಮಾಡಿದರು. ಸಿದ್ದೇಶ್ವರ ಸ್ವಾಮೀಜಿಯವರ ನಮ್ರತೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಂಥ ಹಿರಿಯರಲ್ಲಿ ಎಂದು ಬಸವನವರು ನುಡಿದಂತೆ ನೆನಪಾಗ್ತದೆ. ಸಿದ್ದೇಶ್ವರಗಳು ಸರಳ ಜೀವನ, ಉನ್ನತ ವಿಚಾರದವರಾಗಿದ್ದರು. ಒಮ್ಮೆ ಅವರು ಧರಿಸಿದ ಬಿಳಿ ಖಾದಿ ಬಟ್ಟೆಯು ಒಂದು ಕಡೆ ಹರಿದಿತ್ತು. ಆದರೆ ಆ ಭಕ್ತರು ಹೇಳ್ತಾರೆ, ಇದನ್ನು ನೀವು ಬದಲಿಸಿರಿ. ಆದರೆ ಅವ್ರು ಹೇಳ್ತಾರೆ, ಎಲ್ಲ ಕಡೆ ಬಟ್ಟೆ ಕಡೆ ಚೆನ್ನಾಗಿದೆಯಲ್ಲ, ಇದನ್ನು ಯಾಕೆ ನೀನು ನೋಡ್ತಿ ಅಂತ ಕೇಳಿದರು. ಆವಾಗ ಆ ಭಕ್ತ ನಮ್ರವಾಗಿ ಸ್ವೀಕರಿಸ. ಇನ್ನೊಂದು ವೇಳೆಯಲ್ಲಿ ಗುರುಗಳನ್ನು ಕರೀಲಿಕ್ಕೆ ಒಂದು ಹಳೆ ಕಾರ್ ಗಾಡಿಯನ್ನು ಒಬ್ಬ ಭಕ್ತರು ತೆಗೆದುಕೊಂಡು ಬಂದಿದ್ದರು. ಆಗ ಶ್ರೀಗಳಿಗೆ ಈ ಕಾರಿನಲ್ಲಿ ಹೋಗೋದು ಬೇಡ, ಹೊಸ ಕಾರಿನಲ್ಲಿ ತರ್ರಿ ಅಂತ ಹೇಳಿದ್ರು. ಆದರೆ ಇವ್ರು ಹೇಳಿದರು, ಈ ಸಲ ನಿನ್ನ ಹೊಸ ಕಾರಿನಲ್ಲಿ ಹೋಗೋಣ, ಈಗ ಹಳೆ ಕಾರಿನಲ್ಲಿ
ಈಗ ಹೋಗೋಣ, ಮುಂದಿನ ಸಲ ನಿನ್ನ ಕಾರಿನಲ್ಲಿ ಹೋಗೋಣ ಅಂತ ಹೇಳಿದ್ರು. ಅಂದರೆ ಶ್ರೀಗಳು ಎಲ್ಲರನ್ನ ನಯವಾಗಿ ಪ್ರೀತಿಸ್ತಿದ್ರು. ನಾವು ಕೂಡ ಬೆಳಗಾವಿಯಲ್ಲಿ ನಡೀತಕ್ಕಂಥ 25 ದಿನದ ಪ್ರವಚನದ ಪುಸ್ತಕವನ್ನು ಕೂಡ ನಾವು ಪ್ರಕಟ ಮಾಡಿದ್ದು, ಅದನ್ನು ಪುಕ್ಕಟ್ಟೆಗೆ ಹಂಚಿದ್ದೇವೆ. ಶ್ರೀಗಳ ಪ್ರವಚನ ಅಂತಂದರೆ ಜನಮಾನಸದಲ್ಲಿ ಇಂದಿಗೂ ಯೂಟ್ಯೂಬ್ದಲ್ಲಿ ಜನ ನೋಡ್ತಾ ಇದ್ದಾರೆ. ಒಟ್ಟಾರೆ ಈ ಗುರುವಿಗೆ ನಮ್ಮದೊಂದು ನಮನ. ನಮಸ್ಕಾರ.